ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಒಂದು ರೆಸಿಪಿ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ರಾಜೇಶ್ ಬರ್ತ್ಡೇ ಆಯಿತು. ಅವತ್ತೊಂದು ದಿನ ನಾನು ಏನೆಲ್ಲ ರೆಸಿಪೀಸ್ ಮಾಡಿದ್ನೋ, ಏನೆಲ್ಲ ಫುಡ್ ಪ್ರಿಪೇರ್ ಮಾಡಿದ್ನೋ ಅದನ್ನು ಸಪ್ರೇಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಇವತ್ತು ನಿಮ್ಮ ಜೊತೆ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಅವತ್ತಿನ ದಿನ ಸ್ನೇಹಿತರೆ, ಈಗ ನಾವು ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋದಾಗ ಮೊದಲು ಡ್ರಿಂಕ್ ಆರ್ಡರ್ ಮಾಡ್ತೀವಿ, ಆಮೇಲೆ ಸೂಪ್, ಆಮೇಲೆ ಸ್ಟಾರ್ಟರ್, ಆಮೇಲೆ ಮೇನ್ ಕೋರ್ಸ್, ಆಮೇಲೆ ಡೆಸರ್ಟ್. ಅದೇ ರೀತಿಯಲ್ಲಿ ನಾನು ರಾಜೇಶ್ ಬರ್ತ್ಡೇ ದಿನ ಕೂಡ ಮನೆಯಲ್ಲೇ ಎಲ್ಲನೂ ಮಾಡಿದ್ದೆ. ಸೊ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ರೆಸಿಪೀಸ್ ನಾನು ಮೊದಲೇ ಕೂಡ ಶೇರ್ ಮಾಡಿದ್ದೀನಿ, ಲೈಕ್ ಬಿರಿಯಾನಿ ಆಗಿರ್ಬೋದು, ಸೂಪ್ ಆಗಿರ್ಬೋದು. ಆದರೆ ಅದೆಲ್ಲ ತುಂಬ ಹಳೆಯದು. ಆ ವಿಡಿಯೋಸ್ನ ನೀವು ಹುಡುಕಬೇಕು ಅಂದರೆ ನಿಮಗೂ ಕಷ್ಟ ಆಗುತ್ತೆ. ಆ್ಯಂಡ್ ಆ ಒಂದು ಸಾರಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ಲದರ ರೆಸಿಪಿನ ನಿಮ್ಮ ಜೊತೆ ಬ್ರೀಫಾಗಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ನೀವು ಯಾವತ್ತಾದರೂ ಟ್ರೈ ಮಾಡಬೇಕು, ಒಂದು ಫುಲ್ ಕೋರ್ಸ್ ಮೀಲ್ ಮಾಡಬೇಕು ಅನ್ನೋ ಹಾಗಿದ್ರೆ ನಿಮ್ಗೆ ಈಸಿ ಕೂಡ ಆಗುತ್ತಲ್ವಾ. ರಾಜೇಶ್ಗೆ ನಾನು ಡೇಟ್ಸ್ ಕೇಕ್ ಮಾಡಿದ್ದೆ, ಅಂದರೆ ವಿತೌಟ್ ಶುಗರ್. ನ್ಯಾಚುರಲ್ ಸ್ವೀಟ್ನೆಸ್ ಅವ್ರು ತೊಗೊಳ್ತಾರೆ ಹೊರತು ಶುಗರ್ ಎಲ್ಲ ಪ್ರಿಫರ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ಆ ಕೇಕ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ, ಹಾಗೆ ಶೇರ್ ಮಾಡಿ, ಇನ್ನೊಬ್ರಿಗೂ ಯೂಸ್ ಆಗ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ಇವತ್ತಿನ ರೆಸಿಪೀಸ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಸ್ಟೆಪ್ ಬಂದು ಡೇಟ್ಸ್ನ ಬೀಜ ತೆಗೆದುಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ಪಷ್ಟು ಬಿಸಿ ಹಾಲನ್ನು ಸೇರಿಸ್ಬಿಟ್ಟು ನೆನೆಯೋದಕ್ಕೆ ಇಡಬೇಕು. ಆ ಹಾಲು ತಣ್ಣಗಾಗೋ ತನಕ ಆ್ಯಂಡ್ ಇದು ಸಾಫ್ಟ್ ಆಗೋ ತನಕ. ಸ್ವಲ್ಪ ಕ್ರಂಚಿಗೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ ಕೂಡ ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತೇನಿಲ್ಲ, ನಿಮಗೆ ಯಾವುದು ಇಷ್ಟನೋ ಅಥವಾ ಮನೇಲಿ ಯಾವುದು ಇದೆಯೋ ಅದನ್ನು ಸೇರಿಸ್ಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಗೆ ವಾಲ್ನಟ್ ತೊಗೊಂಡಿದ್ದೀನಿ. ಈ ಡ್ರೈ ಫ್ರೂಟು ಒಂದೇ ಕಡೆ ಇರಬಾರ್ದು, ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಆಗಬೇಕು ಅಂತೇಳಿ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ. ಡೇಟ್ಸ್ ಸುಮಾರು ನಾನು 25ರಿಂದ 30 ತೊಗೊಂಡಿದ್ದೆ ಅಂತ ಅಂದ್ಕೊಳ್ಳಿ, ಚಿಕ್ಕದು ದೊಡ್ಡದು ಎಲ್ಲ ಸೇರಿಬಿಟ್ಟು. ಇದೀಗ ಫುಲ್ ಸಾಫ್ಟ್ ಆಗಿದೆ. ಈ ಥರ ಆದಾಗ ಮಾತ್ರ ಸ್ಮೂತ್ ಪೇಸ್ಟ್ ಆಗೋದು, ಇಲ್ಲಾಂದರೆ ಇದು ಸ್ಮೂತ್ ಆಗೋದಿಲ್ಲ. ಸೊ ಚೆನ್ನಾಗಿ ನೆನೆಸಿ ಇದಾದಮೇಲೆ ಇದು ಸಾಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಒಂದು 2 ಸ್ಪೂನಷ್ಟು ಆರ್ಗ್ಯಾನಿಕ್ ಜಾಗ್ರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಹೇಗೆ ಸ್ಮೂತ್ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಸ್ಮೂತ್ ಆಗ್ತಾ ಇಲ್ಲ ಅಂದರೆ ಇನ್ನು ಸ್ವಲ್ಪ ಬೇಕಿದ್ರೆ ಹಾಲು ಸೇರಿಸ್ಕೊಳ್ಳಿ. ಈಗ ಇದೇ ಗ್ರೈಂಡರ್ಗೆ ನಾನು ಅರ್ಧ ಕಪ್ ಮೆಷರ್ಮೆಂಟಲ್ಲಿ 3/4 ಕಪ್ ನಾನು ಎಣ್ಣೆ ತೊಗೊಂಡಿದ್ದೀನಿ ಆ್ಯಂಡ್ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಬದಲು ನೀವು ಮೊಸರು ಕೂಡ ಹಾಕ್ಬೋದು. ಮೊಸರು ಇಲ್ಲದೆ ಇರೋ ಕಾರಣ ನಾನು 1 ಸ್ಪೂನಷ್ಟು ವಿನೆಗರ್ ಸೇರಿಸ್ತಾ ಇದ್ದೀನಿ. ಇದನ್ನು ಮತ್ತೆ ಒಂದು 10-20 ಸೆಕೆಂಡಷ್ಟು ಬ್ಲೆಂಡ್ ಮಾಡ್ಕೊಳ್ತೀನಿ. ಬ್ಲೆಂಡ್ ಮಾಡಿರೋದನ್ನೆಲ್ಲ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ತೊಗೊಂಡಿದ್ದೀನಿ. ಇದಕ್ಕೀಗ ಡ್ರೈ ಇಂಗ್ರೀಡಿಯೆಂಟ್ಸ್ ಸೇರಿಸೋ ಟೈಮು. ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ, 1 ಕಪ್ಪಷ್ಟು ಮೈದಾ ಹಿಟ್ಟು. ಸ್ವಲ್ಪನೇ ಹಾಕ್ಕೊಂಡು ನಾನು ಒಂದ್ರಿ ಮಾಡಿಕೊಂಡು ಜೊತೆಗೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಗಂಟು ಇಲ್ಲದೆ ಇರೋ ರೀತಿಯಲ್ಲಿ. ಕೊನೆಯಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ನೀವು ನೋಡಿ, ಸ್ವಲ್ಪ ಹಾಲು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. ನೋಡಿ ಯಾವ ಕನ್ಸಿಸ್ಟೆನ್ಸಿ ಇದೆ. ಆ್ಯಂಡ್ ಇದಕ್ಕೆ ಕಟ್ ಮಾಡ್ಕೊಂಡಿರೋ ನಟ್ಸ್ ಆ್ಯಂಡ್ ಫ್ರೂಟ್ಸ್ನ ನಾನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಟ್ರೇನ ಗ್ರೀಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಎಣ್ಣೆ ಹಚ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಪಾರ್ಚ್ಮೆಂಟ್ ಪೇಪರ್ ಅಂತ ಸಿಗುತ್ತೆ, ಅದು ಅನ್ಮೌಲ್ಡಿಂಗಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ಜಸ್ಟ್ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮೈದಾನ ಡಸ್ಟ್ ಮಾಡಿಬಿಟ್ಟು ಅದರಲ್ಲಿ ಕೂಡ ನೀವು ಬೇಕ್ ಮಾಡ್ಬೋದು. ಸೊ ಇದನ್ನು ನಾನು ಓವನಲ್ಲಿ ಬೇಕ್ ಮಾಡ್ತಾ ಇದ್ದೀನಿ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ. ಮಿನಿಮಮ್ ಒಂದು 20 to 25 ಮಿನಿಟ್ಸ್ ಹಿಡಿಸತ್ತೆ. ಆ್ಯಂಡ್ ನೀವು ಕುಕ್ಕರಲ್ಲಿ ಮಾಡ್ತೀನಿ, ಬಾಣಲಿಯಲ್ಲಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ಕೆಳಗಡೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ ಈ ಪಾತ್ರೆ ಇಟ್ಬಿಟ್ಟು ಮುಚ್ಚಿದ್ರೆ ನಿಮಗೊಂದು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಒಂದು 20-25 ಮಿನಿಟ್ಸ್ ಹಿಡಿಸತ್ತೆ. ಇದು ಪೂರಾ ತಣ್ಣಗಾದ್ಮೇಲೆ ನಾನೀಗ ಅನ್ಮೌಲ್ಡಿಂಗಿಗೆ ತೊಗೊಂಡಿದ್ದೀನಿ. ಇದು ಬೇಕಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಅನುಮಾನ ಬಂದಾಗ ಒಂದು ಚಾಕುನ ಒಳಗಡೆ ಸೇರಿಸಿ ತೆಗೀರಿ, ಆ ಚಾಕು ನೀಟಾಗಿ ಬರಬೇಕು. ಅದಕ್ಕೇನಾದರೂ ಹಸಿಟ್ಟು ಅಂದ್ಕೊಂಡಿದೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಕ್ ಮಾಡಬೇಕು. ಈಗ ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ತೆಗೆದುಕೊಳ್ತಾ ಇದ್ದೀನಿ. ಇವತ್ತು ತುಂಬಾ ಸಿಂಪಲ್ ಮಸಾಲೆ ಹಾಕೋಣ ಅಂತ ಇದ್ದೀನಿ. ಇದು 1 ಪಾವ್ಗೆ ಇಷ್ಟು ಹಾಕ್ತೀನಿ, ಸೊ 2 ಪಾವ್ದು ಮಾಡ್ತಾ ಇರೋದ್ರಿಂದ ಆದರೆ ಡಬಲ್ ಹಾಕ್ತಾ ಇದ್ದೀನಿ. ಇದು ಶುಂಠಿ, ಇದನ್ನು ಕಟ್ ಮಾಡಿ ಸೇರಿಸ್ತೀನಿ, 2 ಇಂಚಷ್ಟು. 1 ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇದನ್ನು ಈಗ ನಾನು ಪೇಸ್ಟ್ ಮಾಡ್ಕೊಳ್ತೀನಿ, ನೀರೇನು ಹಾಕೋದಿಲ್ಲ.
ನೆಕ್ಸ್ಟ್ ಇದು ನೋಡಿ ಹೀಗಾಗಿದೆ. ಇದಕ್ಕೆ ನಾನೀಗ ಕೊನೆಯಲ್ಲಿ ಸ್ವಲ್ಪ ಪುದೀನ ಸೇರಿಸ್ತೀನಿ. ಒಂದು ಕಾಲು ಭಾಗದಷ್ಟು ನಾವು ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ. ಆ್ಯಂಡ್ ಅದೇ ರೀತಿಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ನೀರೇನು ಹಾಕೋದಿಲ್ಲ, ಪೇಸ್ಟ್ ಏನು ಮಾಡೋದಿಲ್ಲ, ಸ್ವಲ್ಪ ಕಟ್ ಮಾಡೋ ಬದಲು ಇದರಲ್ಲಿ ರುಬ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಅದರಲ್ಲೀಗ ಬಿರಿಯಾನಿ ಎಲೆ, ಚಕ್ಕೆ, ಅನಾನಸ್ ಹೂ, ಮರಾಠ ಮೊಗ್ಗು ಇಷ್ಟನ್ನು ಸೇರಿಸ್ತೀನಿ. ಬಾಕಿದೆಲ್ಲ ನಾನು ಆಮೇಲೆ ಪೌಡರ್ ಹಾಕ್ತೀನಿ. ಅದಕ್ಕೀಗ ಈರುಳ್ಳಿ ಹಾಕ್ತಾಯಿದ್ದೀನಿ. ದಪ್ಪ ದಪ್ಪ ಈರುಳ್ಳಿ 2 ಅಥವಾ 3. ಈರುಳ್ಳಿ ನೋಡಿ ಗೋಲ್ಡನ್ ಕಲರ್ ಆಗಿದೆ. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ. ಬಿರಿಯಾನಿ ಪೌಡರ್ ನಾನು ಯೂಸ್ ಮಾಡ್ತೀನಿ 3 ಸ್ಪೂನ್ಸ್. ಇದು 2 ಪಾವ್ದು ಮಾಡ್ತಾ ಇರೋದು ನಾನು. 3/4 kg ಚಿಕನ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ 1/4 ಸ್ಪೂನು. ಇಷ್ಟನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಟೊಮ್ಯಾಟೊ ಸೇರಿಸಿದ್ದೀನಿ. ಒಂದು ದಪ್ಪ ದಪ್ಪ ಇರುವಂಥ 3 ಟೊಮ್ಯಾಟೊ. ಚಿಕನ್ ಪೀಸಸ್ ಹೇಳಿದ್ನಲ್ಲ 3/4 kg ಬಿರಿಯಾನಿ ಕಟ್. ಇದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡಿ ಬಿಡ್ತೀನಿ. ಉಪ್ಪು ಹಾಕಿಲ್ಲ, ಉಪ್ಪನ್ನು ಸೇರಿಸ್ಬೇಕು. ಉಪ್ಪು ಸೇರಿಸ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಬಿಟ್ಟರೆ ಇದು ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ದಪ್ಪ ಉರಿ ಮಾಡಿದಾಗ ಅದರಲ್ಲಿ ಬೆಂದ್ಕೊಳ್ಳುತ್ತೆ. ಈಗ ನೋಡಿ ನೀರು ಬಿಟ್ಟು ಕಡಿಮೆ ಕೂಡ ಆಗಿದೆ. ಈಗ ನಾನು ಇದಕ್ಕೆ ಮಸಾಲೆ ಸೇರಿಸಿ ಅಕ್ಕಿ ಸೇರಿಸಿ ಬೇಯೋದಕ್ಕೆ ಇಡ್ತೀನಿ. 1 ಕಪ್ಪಷ್ಟು ಅಂದರೆ ಸಣ್ಣ ಬೌಲಿದು, ಸೊ 1 ಕಪ್ ಫುಲ್ ಮೊಸರು ತೊಗೊಂಡಿದ್ದೀನಿ. ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಗೂ ಪುದೀನ. ಇದು 2 ಪಾವಷ್ಟು ಬಾಸ್ಮತಿ ರೈಸ್. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಸ್ಮತಿ ರೈಸ್ಗೆ ನಾರ್ಮಲ್ ಅಕ್ಕಿಗೆ ನಾವು ಎಷ್ಟು ನೀರು ಹಾಕ್ತೀವಲ್ವ ಅದಕ್ಕಿಂತ ಒಂದು ಅರ್ಧ ಕಪ್ ಕಡಿಮೆ ಹಾಕಬೇಕು. ಸೊ 2 ಪಾವ್ಗೆ ನಾನು 3.5 ಗ್ಲಾಸಷ್ಟು ನೀರು ಸೇರಿಸ್ತೀನಿ. ಇದು ಒಂದು ನಿಂಬೆ ಹಣ್ಣಿನ ಜ್ಯೂಸು, ಒಂದು 2-3 ಸ್ಪೂನ್ಸ್ ಆಗುತ್ತೆ. ತುಪ್ಪ 2ರಿಂದ 3 ಸ್ಪೂನು. ಇಷ್ಟೇ ಸ್ನೇಹಿತರೆ. ನೀವು ಟೇಸ್ಟ್ ನೋಡಿಬಿಟ್ಟು ಇದನ್ನು ವಿಷಲ್ ಬರೆಸ್ಬೋದು, 2 ಅಥವಾ 3. ಚಿಕನ್ ಚಾಪ್ಸ್ಗೆ ಮಸಾಲೆ ತೆಗಿತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ನಾನೀಗ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಗಿಂತ ಜಾಸ್ತಿ ಇರಬೇಕು ಚಾಪ್ಸ್ಗೆ. ಬೆಳ್ಳುಳ್ಳಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಒಂದು 15-20 ಎಸಳು ಅಂದ್ಕೊಳ್ಳಿ. 1 ಏಲಕ್ಕಿ, ಸ್ವಲ್ಪ ಒಂದು 1/2 ಸ್ಪೂನಷ್ಟು ಧನಿಯಾ, 1 ಇಂಚಷ್ಟು ಚಕ್ಕೆ, 1 ಚಿಟಿಕೆ ಸೋಂಪು, 1 ಚಿಟಿಕೆ ಅಷ್ಟೇ ಮೆಂತೆ, ಒಂದು 6 ಲವಂಗ, ಮೆಣಸು, 1/4 ಸ್ಪೂನಷ್ಟು ಅರಿಶಿನದ ಪುಡಿ, ಮೆಣಸಿನ್ಕಾಯಿ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು. ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಸೇರಿಸ್ತಾ ಇದ್ದೀನಿ. ಇದು ಫ್ರೆಶ್ಶೇನೆ, ಬಟ್ ನೀರೆಲ್ಲ ಆವಿ ಆಗಿಬಿಟ್ಟು ಡ್ರೈ ಆಗಿರೋದು. ಚಿಕನ್ ನಾನು ನಾರ್ಮಲ್ ಆಗಿ ಹೇಗೆ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀವೋ ಅದೇ ರೀತಿಯಲ್ಲಿ ಒಗ್ಗರಣೆ ಕೊಟ್ಟಿದ್ದೆ. ನೀರು ಬಿಟ್ಟು ಕಡಿಮೆ ಆಗಿದೆ. ಸೊ ಸ್ವಲ್ಪನೂ ನೀರಿಲ್ದಿರೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ ರುಬ್ಕೊಂಡಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಲರ್ಗೆ ಅಂತ ಹೇಳಿಬಿಟ್ಟು. ಇನ್ನು ಅರ್ಧ ಲಾಸ್ಟಲ್ಲಿ ಎಲ್ಲ ಕುಕ್ ಆದಮೇಲೆ ಸೇರಿಸ್ತೀನಿ. ಇದಕ್ಕೆ ನಾನು ಟೊಮ್ಯಾಟೊ ಹಾಕ್ತಾಯಿಲ್ಲ. ಈಗ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ ಮಾಡ್ತೀನಿ. ಒಂದು 5-10 ಮಿನಿಟ್ಸು ಮೇಲ್ಗಡೆ ಎಣ್ಣೆ ತೇಲ್ ಬರೋ ತನಕ. ಇದಕ್ಕೆ ಉಪ್ಪು ಸೇರಿಸ್ತಿದ್ದೀನಿ. ಅಷ್ಟೇ ಸ್ನೇಹಿತರೆ. ಮಿಕ್ಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಬೇಕು. ಈಗ ಚಿಕನ್ ಲಾಲಿಪಾಪ್ಗೆ ಮೊದಲಿಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿರಬೇಕು. ಅದು ಒಂದು 6ರಿಂದ 7 ಅಂದರೆ ಎಷ್ಟಾದರೂ ಹಾಕ್ಕೊಳ್ಬೋದು. ಮಿಕ್ಸಿಗೆ ಸಿಗಬೇಕಲ್ವಾ ಪೇಸ್ಟ್ ಆಗೋದಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೆನೆಸಿರೋದು ಫುಲ್ ಸಾಫ್ಟ್ ಆಗಿರುತ್ತೆ. ಅದಕ್ಕೀಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಾದಮೇಲೆ ಆ ಪೇಸ್ಟನ್ನು ನಾನು ಚಿಕನ್ ಲಾಲಿಪಾಪ್ಸ್ಗೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು. ಇದು ಖಾರ ಇರೋದಿಲ್ಲ, ಬಟ್ ಕಲರ್ ಕೊಡುತ್ತೆ. ಹಾಗೆ ಸ್ವಲ್ಪ ಖಾರ, ಬೇರೆ ಯಾವ ಖಾರನೂ ಹಾಕೋದಿಲ್ಲ ನಾನು. ಇದಕ್ಕೀಗ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಆ್ಯಕ್ಚುಲಿ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಹಾಕ್ಕೊಳ್ಬೋದು. ಅದ್ರ ಬದಲು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ರುಬ್ಕೊಂಡಿದ್ದು, ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಕೆಚಪ್ ಕೂಡ ಹಾಕ್ತಾಯಿದ್ದೀನಿ. ಅಥವಾ ಟೊಮ್ಯಾಟೊ ಸಾಸ್ ಇದ್ದರೆ ಕೂಡ ಸೇರಿಸ್ಬೋದು. ಎಲ್ಲ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದು ಒಂದು ಚೂರು ಫ್ಲೇವರ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನಿಲ್ಲಿ ಚಿಕನ್ ಲಾಲಿಪಾಪು 5 ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಮೆಣಸಿನ ಪೌಡರ್, ಉಪ್ಪು, ಇಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಇದರ ಮ್ಯಾರಿನೇಷನ್ನು. ಇದನ್ನು ಮಾಡಿ ಇಟ್ಬಿಡಿ ಒಂದು 15-20 ಮಿನಿಟ್ಸು. ಆಫ್ಟರ್ 20 ಮಿನಿಟ್ಸ್ ನಾನು ಇದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನು ಮೈದಾ ಮತ್ತು ಕಾರ್ನ್ಫ್ಲೋರ್ 2 ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆ ಸಾಸು ಎಣ್ಣೆ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಬೈಂಡಿಂಗಿಗೆ ಅಂದ್ಬಿಟ್ಟು ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಲಾಲಿಪಾಪ್ಸ್ ಫ್ರೈಯಿಂಗ್ ಟೈಮ್. ನಿಮಗೆ ಚಿಕನ್ ಲಾಲಿಪಾಪು ಅಂಗಡಿಗಳಲ್ಲೇ ಸಿಗತ್ತೆ.
ಅದು ಸಿಗಲಿಲ್ಲ ಅಂದರೆ ಮನೇಲಿ ಕೂಡ ಮಾಡ್ಕೊಳ್ಬೋದು, ಬಟ್ ಅದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇಡ್ಸುತ್ತೆ ಅಂದ್ಬಿಟ್ಟು ನಾನು ಅಂಗಡಿಯಿಂದ ತರಿಸಿದ್ದೆ. ಇದನ್ನು ನಾವು ಹುರಿಬೇಕಾದ್ರೆ ನಾರ್ಮಲ್ ಆಗಿ ಹಾಕೋ ಹಾಗಿಲ್ಲ, ಮೂಳೆ ಮೇಲ್ಗಡೆ ಬರೋ ರೀತಿಯಲ್ಲಿ ನಿಲ್ಲಿಸಬೇಕು, ಇಲ್ಲ ಅಂದರೆ ಅದು ವಾಪಸ್ ಆ ಮಾಂಸ ಎಲ್ಲ ಕೆಳಗಡೆ ಮತ್ತೆ ಬಂದ್ಬಿಡುತ್ತೆ. ಹಾಗಾಗಿ ನಿಲ್ಲಿಸ್ಕೊಂಡೆ ನಾವು ಇದನ್ನು ಫ್ರೈ ಮಾಡಬೇಕು. ಅದೇ ಬಾಣಲಿಯಲ್ಲಿ ಎಣ್ಣೆ ಕಡಿಮೆ ಮಾಡಿಕೊಂಡು ನಾನೀಗ ಸಾಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುರಿದಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ತುರಿದಿರೋ ಶುಂಠಿ, ಬೆಳ್ಳುಳ್ಳಿ ಎಷ್ಟು ಹಾಕಿದ್ವಿ ಅದರಲ್ಲಿ ಅರ್ಧ ಸ್ಪೂನು 1/4 ಸ್ಪೂನು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. 2 ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಬೇಜ್, ಅದು ಆಪ್ಷನಲ್. ಇಷ್ಟನ್ನೆಲ್ಲ ನಾವು ಸ್ವಲ್ಪ ಕ್ರಂಚಿಯಾಗಿರೋ ಥರನೇ ಈರುಳ್ಳಿ ಸ್ವಲ್ಪ ಕಲರ್ ಬರುತ್ತಲ್ವಾ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಟೊಮ್ಯಾಟೊ ಕೆಚಪ್ 1 ಸ್ಪೂನ್, ಸೋಯಾ ಸಾಸ್ 1 ಸ್ಪೂನ್. ಹೇಳಿದ್ನಲ್ಲ, ರೆಡ್ ಚಿಲ್ಲಿ ಸಾಸ್ ಇದ್ದರೆ ನಿಮ್ಮ ಹತ್ರ ಈ ಪೇಸ್ಟನ್ನು ಸ್ಕಿಪ್ ಮಾಡ್ಬೋದು. ಪೆಪ್ಪರ್, ಉಪ್ಪು, ಇಷ್ಟನ್ನು ಈಗ ನಾವು ಮಿಕ್ಸ್ ಮಾಡಿಬಿಟ್ಟು 10 ಸೆಕೆಂಡ್ ಹುರಿಬೇಕು. ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ಲರ್ರಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ಇದರಲ್ಲಿ ಕುಕ್ ಆಗಬೇಕು. ಇದು ನಾವು ಸಾಸ್ನ ಥಿಕ್ಕನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡೋದು. ಸೊ ಒಂದ್ಸಾರಿ ಕುದಿ ಬರಲಿ ಅದು. ಈಗ ನೋಡಿ ಸಾಸ್ ಜಾಸ್ತಿ ಆಯ್ತಲ್ವಾ, ಇದಕ್ಕೀಗ ನಾನು ಹುರಿದಿರೋ ಅಂಥ ಚಿಕನ್ ಪೀಸಸ್ ಸೇರಿಸ್ಬಿಟ್ಟು ದಪ್ಪ ಉರಿಯಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಕೋಟ್ ಆಗಬೇಕು. ಜಾಸ್ತಿ ಕುಕ್ ಆಗಬೇಕು ಅಂತಿಲ್ಲ, 30 ಸೆಕೆಂಡ್ಸ್ ನಾವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಬಿಟ್ರೆ ಆಯಿತು. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಬೇಕು. ಈಗ ಹಾಟ್ ಆ್ಯಂಡ್ ಸರ್ವ್ ಚಿಕನ್ ಸೂಪ್ ಮಾಡೋ ಟೈಮು. ಇದಕ್ಕೆ ಒಗ್ಗರಣೆಗೆ ಒಂಚೂರು ಎಣ್ಣೆ ತೊಗೊಂಡಿದ್ದೀನಿ. ನಾವೇನು ತರಕಾರಿ ಹಾಕ್ತೀವೋ ಅದು ಫ್ರೈ ಆಗಬೇಕು, ತಳ ಹಿಡಿಬಾರ್ದು ಅಂತ ಅಷ್ಟೇ. ಇದಕ್ಕೂ ಕೂಡ ಒಂದು ಚೂರು ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ತುರ್ಕೊಂಡಿರೋದು, ಕಟ್ ಮಾಡಿ ಕೂಡ ಹಾಕ್ಬೋದು. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕ್ಯಾಪ್ಸಿಕಮ್ ಸ್ವಲ್ಪ, ಕ್ಯಾಬೇಜ್ ಉದ್ದುದ ಕಟ್ ಮಾಡ್ಕೊಂಡಿರೋದು, ಕ್ಯಾರೆಟ್, ಇದು ಚಿಕನ್ ಪೀಸಸ್ ಬೇಯಿಸ್ಕೊಂಡಿರೋದು ಕಟ್ ಮಾಡಿ ಹಾಕಿದ್ದೀನಿ. ಒಂಚೂರು ಅದು ಕ್ರಂಚ್ ಇರಬೇಕು, ಬಟ್ ಸ್ವಲ್ಪ ಎಣ್ಣೆಯಲ್ಲೇ ಸಾಟೆ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಅಂದ್ಬಿಟ್ಟು 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಸ್ಕಿಪ್ ಕೂಡ ಮಾಡ್ಬೋದು. ಸೂಪು ಥಿಕ್ ಬರಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ಚರನ್ನು ನಾನು ಸೂಪ್ನ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದರಿಂದ ಥಿಕ್ನೆಸ್ ಬರುತ್ತೆ. ಪೆಪ್ಪರ್ ಇದಕ್ಕೆ ಜಾಸ್ತಿ ಹಾಕಬೇಕಾಗತ್ತೆ. ಸೊ 1 ಟೀ ಸ್ಪೂನಷ್ಟು ಅಂದ್ಕೊಳ್ಳಿ, 1 ಟೀ ಸ್ಪೂನಷ್ಟು ಪೆಪ್ಪರ್, ಉಪ್ಪು ರುಚಿಗೆ ತಕ್ಕಷ್ಟು, ಆ್ಯಂಡ್ ಹುಳಿ ಬೇಕಲ್ವಾ, ಆ್ಯಂಡ್ ಕಲರು ಬೇಕು, ಅದಕ್ಕೆ ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್. ನಿಮಗೆ ಎಷ್ಟು ಹುಳಿಗೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇಷ್ಟನ್ನು ನಾವು 2-3 ಮಿನಿಟ್ಸ್ ಇದನ್ನು ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನಿಮಗೆ ಉಪ್ಪು ಖಾರ ಹುಳಿ ಬೇಕು ಅಂದರೆ ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕು. ಈಗ ಒಂದು ಮಾಕ್ಟೇಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲಿಂಬೆಹಣ್ಣು ಈಗ 1ರಲ್ಲಿ 8 ಪೀಸ್ ಮಾಡ್ತೀವಲ್ವಾ, ಅದರಲ್ಲಿ 2 ಪೀಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಪುದೀನ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಪೌಡರ್, ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಮತ್ತು ಮಿಂಟ್ ಸ್ವಲ್ಪ ಕ್ರಷ್ ಅಷ್ಟೇ, ಜ್ಯೂಸ್ ಏನು ತೆಗಿತಾ ಇಲ್ಲ. ಇದಕ್ಕೆ ಸೋಡಾ ಸೇರಿಸ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ. ನಿಮಗೆ ಇದರಲ್ಲಿ ಫ್ಲೇವರ್ ಯಾವುದು ಹೆಚ್ಚು ಕಡಿಮೆ ಬೇಕು ಅನಿಸುತ್ತೋ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಪ್ರೆಸೆಂಟೇಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಗ್ಲಾಸನ್ನು ನೀರಲ್ಲಿ ಡಿಪ್ ಮಾಡಿದೆ, ಅಂದರೆ ಫುಲ್ ಅಲ್ಲ, ಒಂದು ಲೇಯರ್, ಒಂದು ಲೈನ್ ನೀರು ಥರ ನೀರಲ್ಲಿ ಒದ್ದೆ ಆಗಬೇಕು ಗ್ಲಾಸ್. ನೆಕ್ಸ್ಟ್ ಒಂದು ಬೌಲಲ್ಲಿ ಉಪ್ಪು ತೊಗೊಂಡು ಆ ಗ್ಲಾಸನ್ನು, ಒದ್ದೆ ಆಗಿರೋ ಗ್ಲಾಸನ್ನು ಒಳಗಡೆ ಡಿಪ್ ಮಾಡಿದ್ದೀನಿ. ನೋಡಿ, ಒಂದು ಲೇಯರ್ ಸಾಲ್ಟ್ ಬಂತಲ್ವಾ. ಈಗ ಇದರಲ್ಲಿ ನಾನು ಏನು ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ತೀನಿ. ಸೊ ಇದು ನಾನು ಸೋಡಾಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೀನಿ, ಬರೀ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಸೊ ಕುಡಿಬೇಕಾದ್ರೆ ನಮಗೆ ಸೋಡಾ ಜೊತೆ ಉಪ್ಪು ಕೂಡ ನಮ್ಮ ಬಾಯಿಗೆ ಬರುತ್ತೆ. ಸೊ ನೋಡೋದಕ್ಕೂ ಕೂಡ ಅಪೀಲಿಂಗ್ ಆಗಿ ಕಾಣುತ್ತೆ ಪ್ರೆಸೆಂಟೇಷನ್ ವೈಸ್, ಆ್ಯಂಡ್ ಕುಡಿಯೋದಕ್ಕೂ ಕೂಡ ಮಜಾ ಬರುತ್ತೆ, ಜಸ್ಟ್ ಲೈಕ್ ರೆಸ್ಟೋರೆಂಟ್ ಸ್ಟೈಲ್. ಸೊ ಲಾಸ್ಟಲ್ಲಿ ಡೆಸರ್ಟ್, ಇದು ಕೂಡ ಹೋಮ್ ಮೇಡ್. ಅಂದರೆ ನಾನು ಇವತ್ತು ಡೇಟ್ಸ್ ಆ್ಯಂಡ್ ನಟ್ಸ್ ಕೇಕ್ ಮಾಡಿದ್ನಲ್ಲ, ಅದ್ರ ಜೊತೆ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಕಾಂಬಿನೇಷನ್ ಸೂಪರಾಗಿತ್ತು ಸ್ನೇಹಿತರೆ. ಒಟ್ಟಿನಲ್ಲಿ ಇವತ್ತಿನ ಫುಲ್ ಕೋರ್ಸ್ ಮೀಲ್ ಅಂತೂ ಸೂಪರ್ ಅಂತಾರಲ್ಲ ಹಾಗಿತ್ತು. ಸೊ ಸ್ನೇಹಿತರೆ,
ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈಸಿನೇ, ಆದರೆ ಸ್ವಲ್ಪ ಇಂಟ್ರೆಸ್ಟ್ ಬೇಕು, ಸ್ವಲ್ಪ ಪೇಷನ್ಸ್ ಬೇಕು ಆ್ಯಂಡ್ ಸ್ವಲ್ಪ ಎನರ್ಜಿ ಕೂಡ ಬೇಕು. ನನಗೆ ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಕಾಲು ನೋವು ಬಂದುಬಿಟ್ಟಿತ್ತು. ನಿಮಗೆ ಗೊತ್ತಿದೆ ಅಲ್ಲ, ನನಗೆ ಬ್ಯಾಕ್ ಪೇಯ್ನ್ ತುಂಬ ಬರುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅದ್ರ ಜೊತೆ ನಾನು ಹೊರಗಡೆ ಕೂಡ ಹೋಗಿದ್ದೆ 1 hour 2 hour, ಹಾಗಾಗಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಸ್ನೇಹಿತರೆ. ಬಟ್ ನೀವು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು, ಮಧ್ಯಾಹ್ನ ಸ್ವಲ್ಪ, ರಾತ್ರಿಗೆ ಸ್ವಲ್ಪ, ಹಾಗೆ ಮಾಡಿಟ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.